ನಮಸ್ಕಾರ ಸ್ನೇಹಿತರೆ, ಶಿಕ್ಷಕರ ನೇಮಕಾತಿ ಸಂಬಂಧಿತ ಪರೀಕ್ಷೆಗಳಿಗೆ ತಯಾರು ಮಾಡಿಕೊಳ್ಳುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಸ್ವಾಗತ. ಅದರಲ್ಲಿ ಮುಖ್ಯವಾಗಿ GPSTR ಆಗಿರ್ಬೋದು, HSTR ಮತ್ತು PSTR ಎಕ್ಸಾಮ್ಗಳಿಗೆ ತಯಾರು ಮಾಡಿಕೊಳ್ಳುತ್ತಿರುವ ಅಭ್ಯರ್ಥಿಗಳಿಗೋಸ್ಕರ ಇಂದಿನ ವಿಡಿಯೋದಲ್ಲಿ ಮುಖ್ಯವಾಗಿ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಿಸಿದಂತ ಬಹು ಆಯ್ಕೆ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಪ್ರಶ್ನೆಗಳು ಮುಖ್ಯವಾಗಿ ಮುಂಬರುವಂತಹ ಎಕ್ಸಾಮ್ಸ್ಗಳಲ್ಲಿ ಕೇಳುವ ಸಂಭವನೀಯತೆ ಹೆಚ್ಚಿದೆ. ಸೊ ಯಾವುದೇ ಪ್ರಶ್ನೆಗಳನ್ನು ಸ್ಕಿಪ್ ಮಾಡದೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಒತ್ತಿ. ಹಾಗಾದರೆ ತಡ ಮಾಡದೆ ಇಂದಿನ ಇಂಪಾರ್ಟೆಂಟ್ ವಿಡಿಯೋನ ಪ್ರಾರಂಭಿಸೋಣ. ಮೂವತ್ತೊಂದನೇ ಪ್ರಶ್ನೆ ಹೇಗಿದೆ ನೋಡಿ ವಿದ್ಯಾರ್ಥಿಗಳೇ. ಹೇಳಿಕೆ ಬೇಸ್ಡ್ ಆಧಾರ ಮೇಲಿದೆ. ಹೇಳಿಕೆ ಒಂದು, ಓಂಕಾರದ ಅಂತ್ಯದಲ್ಲಿರುವ ಮೊಣಕಾರವನ್ನ ದೀರ್ಘವಾಗಿ ಉಚ್ಚರಿಸುವುದರಿಂದ ಮೆದುಳಿನ ಜೀವಕೋಶಗಳು ಜಾಗೃತಗೊಳ್ಳುತ್ತವೆ. ಹೇಳಿಕೆ ಎರಡು, ಓಂಕಾರ ಧ್ವನಿಯು ಕೇವಲ ಆಧ್ಯಾತ್ಮಿಕ ಸಾಧನವಲ್ಲದೆ ಶಾರೀರಿಕ ಮತ್ತು ಮಾನಸಿಕ ಚಿಕಿತ್ಸಾ ವಿಧಾನವೂ ಆಗಿದೆ. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ABCD ಯಾವುದು ಕರೆಕ್ಟ್ ಆನ್ಸರ್ ಇದೆ, ನಿಮ್ಮ ಉತ್ತರವನ್ನು ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ, 2 ಹೇಳಿಕೆಗಳು ಸರಿಯಾಗಿವೆ. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 32ನೇ ಪ್ರಶ್ನೆ, ಹೊಂದಿಸಿ ಬರೆಯರಿದೆ. ಗುರು ನಮಸ್ಕಾರದ ಹಂತಗಳು ಮತ್ತು ಅವುಗಳ ಶಾರೀರಿಕ ಸ್ಥಿತಿಗಳನ್ನ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಕಾಲಮ್ ಎ ದಲ್ಲಿ ಹಂತಗಳನ್ನು ಕೊಟ್ಟಿದ್ದೇವೆ, ಕಾಲಮ್ ಬಿ ದಲ್ಲಿ ಶಾರೀರಿಕ ಸ್ಥಿತಿಯನ್ನು ಕೊಟ್ಟಿದ್ದೇವೆ. ಆಪ್ಷನ್ ಯಾವ್ದು ಕರೆಕ್ಟ್ ಇದೆ ABCD ನಿಮ್ಮ ಉತ್ತರವನ್ನು ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. 30 ಸೆಕೆಂಡ್ಗಳ ಕಾಲಾವಕಾಶ ನಿಮಗೆ. ಇಂತಹ ಪ್ರಶ್ನೆಗಳೇ ಮುಂಬರುವಂತ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ 15 ಅಂಕಗಳಿದ್ದ ವಿದ್ಯಾರ್ಥಿಗಳೇ. ಸೊ ಬೇಗ ನಿಮ್ಮ ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ವಿದ್ಯಾರ್ಥಿಗಳೇ. ಸಮಯ ಮುಗಿದಿದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 33ನೇ ಪ್ರಶ್ನೆ, ಸಮರ್ಥನೆ ಮತ್ತು ಕಾರಣ ಬೇಸಾಗಿದೆ. ಸಮರ್ಥನೆ, ಪಶ್ಚಿಮೋತ್ಥಾನವು ಜಠರಾಗ್ನಿಯನ್ನ ಪ್ರಜ್ವಲಿಸಿ ಹೊಟ್ಟೆಯನ್ನು ಬೊಜ್ಜು ಕರಗಿಸಲು ಸಹಕಾರಿಯಾಗಿದೆ. ಕಾರಣ, ಹರ್ನಿಯಾ, ಸ್ಲಿಪ್ ಡಿಸ್ಕ್ ಮತ್ತು ಕೆಳ ಹೊಟ್ಟೆಯ ಶಸ್ತ್ರಚಿಕಿತ್ಸೆ ಆದವರು ಈ ಆಸನವನ್ನ ಯಾವುದೇ ನಿರ್ಬಂಧವಿಲ್ಲದೆ ಮಾಡಬಹುದು. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಮತ್ತೆ ನಿಮಗೆ ಯಾವ್ದು ಆನ್ಸರ್ ಕರೆಕ್ಟ್ ಇದೆ? ಆಪ್ಷನ್ ಎ ಸರಿ ಇದೆ, 6 ತಪ್ಪಿದೆ. ಆಪ್ಷನ್ ಬಿ ಎ ತಪ್ಪಿದೆ ಮತ್ತು 6 ಸರಿ ಇದೆ. ಆಪ್ಷನ್ ಸಿ ಎ ಮತ್ತು 6 ಎರಡೂ ಸರಿಯಾಗಿವೆ, ಡಿ 2 ತಪ್ಪಾಗಿವೆ. ನಿಮ್ಮ ಉತ್ತರವನ್ನು ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಸಮಯ ಮುಗಿದ ವಿದ್ಯಾರ್ಥಿಗಳೇ. ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾಗಿದೆ ಮತ್ತು 6 ತಪ್ಪಾಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 34ನೇ ಪ್ರಶ್ನೆ, ಮಾನವ ಅಸ್ಥಿಪಂಜರ ವ್ಯೂಹಕ್ಕೆ ಸಂಬಂಧಿಸಿದಂತೆ ಸರಿಯಾದ ವೈಜ್ಞಾನಿಕ ವಾಸ್ತವಾಂಶಗಳು ಯಾವುವು? ಒಂದು, ವಯಸ್ಕ ಮಾನವನ ದೇಹದಲ್ಲಿ ಒಟ್ಟು 206 ಮೂಳೆಗಳಿರುತ್ತವೆ. 2 ಮೂಳೆಗಳು ಮೆದುಳು ಮತ್ತು ಹೃದಯ ಮತ್ತು ಶ್ವಾಸಕೋಶದಂತಹ ಮೃದು ಅಂಗಗಳಿಗೆ ರಕ್ಷಣೆ ನೀಡುತ್ತದೆ. 3 ಮೂಳೆಗಳ ವ್ಯವಸ್ಥೆಯಿಂದಾಗಿ ಭೂಮಿಯ ಗುರುತ್ವಾಕರ್ಷಣೆಯ ವಿರುದ್ಧವಾಗಿ ನೇರವಾಗಿ ನಿಲ್ಲಲು ಸಾಧ್ಯವಿಲ್ಲ. ABCD ಆಪ್ಷನ್ ಯಾವ್ದು ಕರೆಕ್ಟ್ ಇದೆ? ನಿಮ್ಮ ಉತ್ತರವನ್ನು ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. 30 ಸೆಕೆಂಡ್ ಕಾಲಾವಕಾಶ ನಿಮಗೆ. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಹೇಳಿಕೆ ಬೇಸ್ಡ್ ಪ್ರಶ್ನೆ ಇದೆ. 1, 2 ಆಪ್ಷನ್ ಬೇಸ್ಗಳಿದ್ದಾವೆ. ಆಪ್ಷನ್ ಎ 1 ಮತ್ತು 2 ಮಾತ್ರ ಕರೆಕ್ಟ್ ಆಗಿದೆ. ಆಪ್ಷನ್ ಬಿ 2 ಮತ್ತು 3 ಮಾತ್ರ ಕರೆಕ್ಟ್ ಆಗಿದೆ. ಆಪ್ಷನ್ ಸಿ 1 ಮತ್ತು 3 ಮಾತ್ರ ಕರೆಕ್ಟ್ ಆಗಿದೆ. ಡಿ ಮೇಲಿನ ಎಲ್ಲವೂ ಸರಿಯಾಗಿವೆ. ಕಾಲಾವಕಾಶ ಮುಗಿದ ವಿದ್ಯಾರ್ಥಿಗಳೇ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 35ನೇ ಪ್ರಶ್ನೆ, ಹೇಳಿಕೆ ಬೇಸ್ಡ್ ಆಗಿದೆ. ಹೇಳಿಕೆ 1, ಚರ್ಮದಲ್ಲಿರುವ ಅಸಂಖ್ಯಾತ ಬೆವರಿನ ಗ್ರಂಥಿಗಳು ದೇಹದ ಕಲ್ಮಶಗಳನ್ನು ಹೊರಹಾಕಲು ಸಹಕರಿಸುತ್ತವೆ. ಹೇಳಿಕೆ 2, ಸಾಮಾನ್ಯ ಸ್ಥಿತಿಯಲ್ಲಿ ಮಾನವನ ದೇಹದ ಉಷ್ಣತೆಯು 94.0°C ಇರುತ್ತದೆ. 30 ಸೆಕೆಂಡ್ ಕಾಲಾವಕಾಶ ಮತ್ತೆ ನಿಮಗೆ. ಆಪ್ಷನ್ ಯಾವ್ದು ಕರೆಕ್ಟ್ ಇದೆ? ABCD ಉತ್ತರವನ್ನು ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆಪ್ಷನ್ ಎ ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ. ಆಪ್ಷನ್ ಬಿ ಹೇಳಿಕೆ 1 ತಪ್ಪಾಗಿದೆ, ಆದರೆ ಹೇಳಿಕೆ 2 ಸರಿಯಾಗಿದೆ. ಆಪ್ಷನ್ ಸಿ 2 ಹೇಳಿಕೆಗಳು ಸರಿಯಾಗಿವೆ. ಆಪ್ಷನ್ ಡಿ 2 ಹೇಳಿಕೆಗಳು ತಪ್ಪಾಗಿವೆ. ಬೇಗ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ, 2 ಹೇಳಿಕೆಗಳು ಸರಿಯಾಗಿವೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 36ನೇ ಪ್ರಶ್ನೆ,
ಶಾಲಾ ಶಿಕ್ಷಣದಲ್ಲಿ ಮೌಲ್ಯಗಳ ಬೆಳವಣಿಗೆ ಹಂತಗಳು ಮತ್ತು ಅವುಗಳ ಆಯಾಮಗಳನ್ನು ಹೊಂದಿಸಿ ಬರಿ ಅಂತ ಕೇಳಿದರೆ ಕಾಲಂ ಡಿ ಯಲ್ಲಿ ಆಯಾಮಗಳನ್ನು ಕೊಟ್ಟಿದ್ದಾರೆ, ಕಾಲಂ ಬಿ ದಲ್ಲಿ ಉದ್ದೇಶಗಳನ್ನು ಕೊಟ್ಟಿದ್ದಾರೆ. 30 ಸೆಕೆಂಡ್ಗಳ ಕಾಲಾವಕಾಶ ನಿಮಗೆ. ABCD ಯಾವ್ದು ಕರೆಕ್ಟ್ ಆನ್ಸರ್ ಇದೆ ಹೊಂದಿಸಿ ಬರೆಯಿರಿ. ನಿಮ್ಮ ಉತ್ತರವನ್ನು ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳ, ಇಂಥ ಪ್ರಶ್ನೆಗಳು ಎಕ್ಸಾಮಿನೇಷನ್ ಅಲ್ಲಿ ಬರೋದು. ಸೊ ಉತ್ತರಗಳನ್ನು ಬೇಗ ಪ್ರಾಕ್ಟೀಸ್ಗೋಸ್ಕರ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಜಾಯ್ನ್ ಆಗಿದ್ದೀರಾ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಿ. ಸಮಯ ಮುಗಿದಿದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 37ನೇ ಪ್ರಶ್ನೆ ಸಮರ್ಥನೆ ಬೇಸರಿದೆ. ಸಮರ್ಥನೆ ಪ್ರಥಮ ಚಿಕಿತ್ಸೆಯಲ್ಲಿ ರೈಸ್ ತತ್ವವನ್ನು ಮೂಳೆ ಮುರಿತ ಮತ್ತು ಸ್ನಾಯು ಉಳುಕುಗಳಲ್ಲಿ ಬಳಸಲಾಗುತ್ತದೆ. ಕಾರಣ ರೈಸ್ ಅಂದರೆ ರೆಸ್ಟ್ ಅಂದ್ರೆ ವಿಶ್ರಾಂತಿ, ಐಸ್ ಅಂದ್ರೆ ಮಂಜುಗಡ್ಡೆ, ಕಂಪ್ಯಾರಿಸನ್ ಅಂದ್ರೆ ಒತ್ತಡ ಪಟ್ಟಿ ಮತ್ತು ಎಲಿವೇಶನ್ ಅಂದ್ರೆ ಎತ್ತರದಲ್ಲಿಡುವುದು. 30 ಸೆಕೆಂಡ್ ಕಾಲಾವಕಾಶ ನಿಮಗೆ. ಉತ್ತರವನ್ನು ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆಪ್ಷನ್ ಎ ಏನಿದೆ ನೋಡಿ, ಎ ಸರಿಯಾಗಿದೆ ಮತ್ತು 6 ತಪ್ಪಾಗಿದೆ. ಆಪ್ಷನ್ ಬಿ ಎ ತಪ್ಪಾಗಿದೆ ಆದರೆ 6 ಸರಿಯಾಗಿದೆ. ಆಪ್ಷನ್ ಸಿ ಎ ಮತ್ತು 2 ಸರಿಯಾಗಿವೆ ಹಾಗೂ 6 ಎಂಬುದು ಎಗೆ ಸರಿಯಾದ ವಿವರಣೆಯಾಗಿದೆ. ಮತ್ತು ಆಪ್ಷನ್ ಡಿ ಎ ಮತ್ತು 6 ಎರಡೂ ಸರಿಯಾಗಿವೆ ಆದರೆ 6 ಎಂಬುದು ಎಗೆ ಸರಿಯಾದ ವಿವರಣೆ ಅಲ್ಲ ಅಂತ ಕೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ನಿಮ್ಮ ಉತ್ತರವನ್ನು ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದಿದೆ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು 2 ಸರಿಯಾಗಿವೆ ಹಾಗೂ 6 ಎಂಬುದು ಎಗೆ ಸರಿಯಾದ ವಿವರಣೆ ಆಗಿದೆ ವಿದ್ಯಾರ್ಥಿಗಳೇ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 38ನೇ ಪ್ರಶ್ನೆ ಶಾಲಾ ಆರೋಗ್ಯ ಕಾರ್ಯಕ್ರಮಗಳ ಪ್ರಮುಖ ಉದ್ದೇಶಗಳಲ್ಲಿ ಈ ಕೆಳಗಿನಗಳು ಸೇರಿವೆ. 1 ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವಿಕೆ ಮತ್ತು ಲಸಿಕಾಕರಣ. 2 ನಿಯಮಿತ ದೈಹಿಕ ತಪಾಸಣೆ ಮತ್ತು ಪೌಷ್ಟಿಕಾಂಶ ಕೊರತೆ ಪತ್ತೆ. ಆಪ್ಷನ್ 3 ವೈಯಕ್ತಿಕ ನೈರ್ಮಲ್ಯ ಮತ್ತು ಸಮುದಾಯ ಆರೋಗ್ಯ ಪ್ರಜ್ಞೆ ಮೂಡಿಸುವುದು. 30 ಸೆಕೆಂಡ್ ಕಾಲಾವಕಾಶ ನಿಮಗೆ. ಆಪ್ಷನ್ ABCD ಯಲ್ಲಿ ಯಾವುದು ಕರೆಕ್ಟ್ ಇದೆ ನಿಮ್ಮ ಉತ್ತರವನ್ನು ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಆಪ್ಷನ್ ಎ ದಲ್ಲಿ 1 ಮತ್ತು 2 ಸರಿಯಾಗಿದೆ. ಆಪ್ಷನ್ ಬಿ ದಲ್ಲಿ 2 ಮತ್ತು 3 ಸರಿಯಾಗಿದೆ. ಆಪ್ಷನ್ ಸಿ ದಲ್ಲಿ 1 ಮತ್ತು 3 ಮಾತ್ರ ಸರಿಯಾಗಿದೆ. ಆಪ್ಷನ್ ಡಿ ದಲ್ಲಿ ಮೇಲಿನ ಎಲ್ಲವೂ ಸರಿಯಾಗಿವೆ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 39ನೇ ಪ್ರಶ್ನೆ ಹೇಳಿಕೆ 1 ಬದ್ಧ ಕೋನಾಸನವನ್ನು ಅಭ್ಯಾಸ ಮಾಡುವುದರಿಂದ ಸೊಂಟದ ನೋವು ಮತ್ತು ಮೂತ್ರಪಿಂಡಗಳ ದೋಷ ನಿವಾರಣೆಯಾಗುತ್ತದೆ. ಹೇಳಿಕೆ 2 ಈ ಆಸನವು ಹೆಣ್ಣು ಮಕ್ಕಳಲ್ಲಿ ಋತುಚಕ್ರದ ತೊಂದರೆಗಳನ್ನು ನಿಯಂತ್ರಿಸಲು ಸಹಕಾರಿಯಾಗಿದೆ. ಆಪ್ಷನ್ ಎ ಹೇಳಿಕೆ 1 ಸರಿಯಾಗಿದೆ ಆದರೆ ಹೇಳಿಕೆ 2 ತಪ್ಪಾಗಿದೆ. ಆಪ್ಷನ್ ಬಿ ಹೇಳಿಕೆ 1 ತಪ್ಪು ಆದರೆ ಹೇಳಿಕೆ 2 ಸರಿಯಾಗಿದೆ. ಆಪ್ಷನ್ ಸಿ 2 ಹೇಳಿಕೆಗಳು ಸರಿಯಾಗಿವೆ. ಆಪ್ಷನ್ ಡಿ 2 ಹೇಳಿಕೆಗಳು ತಪ್ಪಾಗಿವೆ. 30 ಸೆಕೆಂಡ್ ಕಾಲಾವಕಾಶ ವಿದ್ಯಾರ್ಥಿಗಳೇ. ಮತ್ತೆ ನಿಮಗೆ ಉತ್ತರ ABCD ಯಾವ್ದು ಕರೆಕ್ಟ್ ಇದೆ ಈ ಪ್ರಶ್ನೆಗೆ ತಕ್ಕಂತೆ ನಿಮ್ಮ ಉತ್ತರವನ್ನು ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ವಿದ್ಯಾರ್ಥಿಗಳೇ. ಈ ತರ ಪ್ರಶ್ನೆಗಳು ಎಕ್ಸಾಮಿನೇಷನ್ ಅಲ್ಲಿ ಬರೋದು. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ಬೇಗ ಟೆಲಿಗ್ರಾಮ್ ಚಾನಲ್ ಸಹ ಜಾಯ್ನ್ ಆಗಿ. ನಿಮಗೆ ಅಲ್ಲಿ ಮಾಕ್ ಟೆಸ್ಟ್ ಗಳನ್ನು ಸಹ ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಸಮಯ ಮುಗಿದಿದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ 2 ಹೇಳಿಕೆಗಳು ಸರಿಯಾಗಿವೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 40ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಮತ್ತೆ ವಿವಿಧ ರೋಗಗಳು ಮತ್ತು ಅವುಗಳಿಗೆ ಪೂರಕವಾದ ಯೋಗಾಸನಗಳನ್ನು ಹೊಂದಿಸಿ ಬರೆಯಿರಿ. ಕಾಲಂ ಎ ದಲ್ಲಿ ಕಾಯಿಲೆಗಳನ್ನು ಕೊಟ್ಟಿದ್ದಾರೆ. ಕಾಲಂ ಬಿ ದಲ್ಲಿ ಪೂರಕ ಆಸನಗಳನ್ನು ಕೊಟ್ಟಿದ್ದಾರೆ. 30 ಸೆಕೆಂಡ್ಗಳ ಕಾಲಾವಕಾಶ ನಿಮಗೆ. ಮತ್ತೆ ABCD ಆಪ್ಷನ್ ಯಾವ್ದು ಕರೆಕ್ಟ್ ಇದೆ ಹೊಂದಿಸಿ ಬರೆದು ನಿಮ್ಮ ಉತ್ತರವನ್ನು ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ವಿದ್ಯಾರ್ಥಿಗಳೇ. ಈ ತರ ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡೋದ್ರಿಂದ ನಿಮ್ಮ ಕನ್ಸೆಪ್ಟ್ ಗುಡ್ ಆಗುತ್ತೆ. ನೀವು ಎಕ್ಸಾಮಿನೇಷನ್ ಅಲ್ಲಿ ಯಾವುದೇ ರೀತಿ ಪ್ರಶ್ನೆಗಳನ್ನ ಈಸಿಯಾಗಿ ಆನ್ಸರ್ ಮಾಡಬಹುದು. ನೀವು ಈಸಿಯಾಗಿ 15 ಅಂಕಗಳನ್ನ ಪಡಿಬಹುದು. ಅದಕ್ಕೆ ಈ ತರ ಪ್ರಶ್ನೆಗಳನ್ನು ಕೊಡ್ತಾ ಇದ್ರೆ ನಿಮ್ಮ ಕನ್ಸೆಪ್ಟ್ ನಾಲೆಜ್ ಇನ್ಕ್ರೀಸ್ ಆಗುತ್ತೆ ವಿದ್ಯಾರ್ಥಿಗಳೇ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 41ನೇ ಪ್ರಶ್ನೆ ಸಮರ್ಥನೆ ಸಮತೋಲಿತ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬು, ಜೀವಸತ್ವ ಮತ್ತು ಲವಣಗಳು ನಿರ್ದಿಷ್ಟ ಪ್ರಮಾಣದಲ್ಲಿರಬೇಕು. ಕಾರಣ ಯಾವುದೇ ಒಂದು ಪೋಷಕಾಂಶದ ಕೊರತೆಯು ಅಪೌಷ್ಟಿಕತೆ ಮತ್ತು ಬೆಳವಣಿಗೆಯ ಕುಂಠಿತಕ್ಕೆ ಕಾರಣವಾಗುತ್ತದೆ. ಆಪ್ಷನ್ ಎ ಸರಿಯಾಗಿದೆ ಆದರೆ 6 ತಪ್ಪಾಗಿದೆ. ಆಪ್ಷನ್ ಬಿ ಎ ತಪ್ಪು ಆದರೆ 6 ಸರಿಯಾಗಿದೆ. ಆಪ್ಷನ್ ಸಿ ಎ ಮತ್ತು 2 ಸರಿಯಾಗಿವೆ ಆದರೆ 6 ಎಂಬುದು ಎದ ಸರಿಯಾದ ವಿವರಣೆ ಅಲ್ಲ. ಆಪ್ಷನ್ ಡಿ ಎ ಮತ್ತು 6 ಎರಡೂ ಸರಿಯಾಗಿವೆ ಹಾಗೂ 6 ಎಂಬುದು ಎದ ಸರಿಯಾದ ವಿವರಣೆ ಆಗಿದೆ. 30 ಸೆಕೆಂಡ್ ಕಾಲಾವಕಾಶ ವಿದ್ಯಾರ್ಥಿಗಳೇ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಸಮರ್ಥನೆ ಮತ್ತು ಕಾರಣ ಬೇಸ್ ಪ್ರಶ್ನೆಗಳನ್ನು ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.
ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ, ಎ ಮತ್ತು 6 ಎರಡೂ ಸರಿಯಾಗಿವೆ ಹಾಗೂ 6 ಎಂಬುದು ಇದರ ಸರಿಯಾದ ವಿವರಣೆಯಾಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 42ನೇ ಪ್ರಶ್ನೆ, ಶರೀರದ ನಿಲುವು ದೋಷಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಜೋಡಿಗಳು ಯಾವುವು ಅಂತ ಕೇಳಿದರೆ ಆಪ್ಷನ್ ಎ ಬಿ ಸಿ ಡಿ ಕೊಟ್ಟಿದ್ದೇವೆ. 30 ಸೆಕೆಂಡ್ ಕಾಲಾವಕಾಶ ನಿಮಗೆ. ಮತ್ತೆ ನಿಮ್ಮ ಉತ್ತರವನ್ನು ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆಪ್ಷನ್ ಎ 1 ಮತ್ತು 2 ಮಾತ್ರ ಸರಿಯಾಗಿದೆ. ಆಪ್ಷನ್ ಬಿ 2 ಮತ್ತು 3 ಮಾತ್ರ ಸರಿಯಾಗಿದೆ. ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿವೆ. ಆಪ್ಷನ್ ಡಿ 1 ಮತ್ತು 3 ಮಾತ್ರ ಸರಿಯಾಗಿದೆ. ವಿದ್ಯಾರ್ಥಿಗಳೇ ಬೇಗ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ನಿಮ್ಮ ಶರೀರದ ನಿಲುವುಗಳ ದೋಷಗಳ ಸಂಬಂಧಿಸಿ ಸರಿಯಾದ ಜೋಡಿಯನ್ನು ಗುರುತಿಸಲು ಹೇಳಿದ್ದಾರೆ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮೇಲಿನ ಎಲ್ಲವೂ ಸರಿಯಾಗಿವೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 43ನೇ ಪ್ರಶ್ನೆ, ಹೇಳಿಕೆ 1, ಯೋಗಾಸನಗಳನ್ನ ಖಾಲಿ ಹೊಟ್ಟೆಯಲ್ಲಿ ಅಥವಾ ಊಟವಾದ 4 ಗಂಟೆಗಳ ನಂತರ ಮಾಡಬೇಕು. ಹೇಳಿಕೆ 2, ಮಹಿಳೆಯರು ಮಾಸಿಕ ಋತುಚಕ್ರ ದಿನಗಳಲ್ಲಿ ಕಠಿಣ ಆಸನಗಳನ್ನು ತ್ಯಜಿಸಿ ಕೇವಲ ವಿಶ್ರಾಂತಿದಾಯಕ ಆಸನಗಳನ್ನ ಮಾಡಬೇಕು. ಆಪ್ಷನ್ ಎ ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ. ಆಪ್ಷನ್ ಬಿ ಹೇಳಿಕೆ 1 ತಪ್ಪು, ಆದರೆ ಹೇಳಿಕೆ 2 ಸರಿಯಾಗಿದೆ. ಆಪ್ಷನ್ ಸಿ 2 ಹೇಳಿಕೆಗಳು ತಪ್ಪಾಗಿವೆ. ಆಪ್ಷನ್ ಡಿ 2 ಹೇಳಿಕೆಗಳು ಸರಿಯಾಗಿವೆ. 30 ಸೆಕೆಂಡ್ ಕಾಲಾವಕಾಶ. ಎ ಬಿ ಸಿ ಡಿ ಯಾವ್ದು ಕರೆಕ್ಟ್ ಆನ್ಸರ್ ಇದೆ, ಬೇಗ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ವಿದ್ಯಾರ್ಥಿಗಳೇ. ಈ ತರ ಪ್ರಶ್ನೆಗಳಿಂದ ಪ್ರಾಕ್ಟೀಸ್ ಮಾಡೋದ್ರಿಂದ ಯಾವುದೇ ರೀತಿ ಪ್ರಶ್ನೆಗಳು ನಿಮಗೆ ಆರೋಗ್ಯ ಮತ್ತು ಮೂಲ ಶಿಕ್ಷಣದಲ್ಲಿ ಎಕ್ಸಾಮಿನೇಷನ್ ಅಲ್ಲಿ GPSR ಆಗಿರ್ಬೋದು, HSTR ಮತ್ತು PSTR ಎಕ್ಸಾಮ್ದಲ್ಲಿ ಪೇಪರ್ 1 ಅಲ್ಲಿ ಬಂದ್ರೆ ನೀವು ಈಸಿಯಾಗಿ ಉತ್ತರಗಳನ್ನು ಹಾಕ್ಬೋದು. 15 ಅಂಕಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಸೆಷನ್ ವಿದ್ಯಾರ್ಥಿಗಳೇ. ಯಾವುದೇ ಪ್ರಶ್ನೆಗಳನ್ನ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ, ಕೊನೆ ತನಕ ವಿಡಿಯೋವನ್ನ ನೋಡಿ. ಸಮಯ ಮುಗಿದಿದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ, 2 ಹೇಳಿಕೆಗಳು ಸರಿಯಾಗಿವೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 44ನೇ ಪ್ರಶ್ನೆ, ಜೀವಸತ್ವಗಳು ಮತ್ತು ಅವುಗಳ ಕೊರತೆಯಿಂದ ಬರುವ ರೋಗಗಳನ್ನ ಹೊಂದಿಸಿ ಬರೀರಿ ಅಂತ ಕೇಳಿದರೆ ಕಾಲಮ್ ಎ ದಲ್ಲಿ ಜೀವಸತ್ವಗಳಿದ್ದಾವೆ, ಕಾಲಮ್ ಬಿ ದಲ್ಲಿ ಕೊರತೆ ರೋಗಗಳಿದ್ದಾವೆ. 30 ಸೆಕೆಂಡ್ ಕಾಲಾವಕಾಶ ನಿಮಗೆ. ಮತ್ತೆ ABCD ಯಾವ್ದು ಕರೆಕ್ಟ್ ಆನ್ಸರ್ ಇದೆ ಹೊಂದಿಸಿ ಬರೋದು ನಿಮ್ಮ ಆಪ್ಷನ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವಿಟಮಿನ್ ಎ ಮತ್ತು ವಿಟಮಿನ್ B1, ವಿಟಮಿನ್ ಸಿ ಮತ್ತು ವಿಟಮಿನ್ ಡಿ ಗೆ ಸಂಬಂಧಿಸಿದ ಪ್ರಶ್ನೆಗಳಿದ್ದಾವೆ. ಇದಕ್ಕೆ ತಕ್ಕಂತೆ ಯಾವ ರೋಗಗಳು ಬರ್ತವೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 45ನೇ ಪ್ರಶ್ನೆ, ಸಮರ್ಥನೆ ಧಾನ್ಯಾಭ್ಯಾಸದಲ್ಲಿ ಸ್ಥಿರವಾದ ಸುಖಕರ ಆಸನ ಅಂದ್ರೆ ಸ್ಥಿರ ಸುಖಂ ಆಸನಂ ಅತ್ಯಗತ್ಯವಾಗಿದೆ. ಕಾರಣ ಶರೀರವು ಅಲುಗಾಡದೆ ಸ್ಥಿರವಾಗಿದ್ದಾಗ ಮಾತ್ರ ಪ್ರಾಣ ಮತ್ತು ಮನಸ್ಸು ಏಕಾಗ್ರತೆಯನ್ನ ಸಾಧಿಸಲು ಸಾಧ್ಯ. ಆಪ್ಷನ್ ಎ ಸರಿಯಾಗಿದೆ, ಆದರೆ 6 ತಪ್ಪಾಗಿದೆ. ಆಪ್ಷನ್ ಬಿ ಎ ತಪ್ಪು, ಆದರೆ 6 ಸರಿಯಾಗಿದೆ. ಆಪ್ಷನ್ ಸಿ ಎ ಮತ್ತು 6 ಎರಡೂ ಸರಿಯಾಗಿವೆ ಹಾಗೂ 6 ಎಂಬುದು ಎ ಸರಿಯಾದ ವಿವರಣೆಯಾಗಿದೆ. ಆಪ್ಷನ್ ಡಿ ಎ ಮತ್ತು 6 ಎರಡೂ ಸರಿಯಾಗಿವೆ, ಆದರೆ 6 ಎಂಬುದು ಎಗೆ ಸರಿಯಾದ ವಿವರಣೆ ಅಲ್ಲ ಅಂತ ಕೇಳಿದ್ರೆ 30 ಸೆಕೆಂಡ್ ಕಾಲಾವಕಾಶ ನಿಮಗೆ. ಮತ್ತೆ ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ವಿದ್ಯಾರ್ಥಿಗಳೇ. ಉತ್ತರಗಳನ್ನು ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಎಂಡ್ ಆಫ್ ದಿ ಸೆಷನ್ 30 ಪ್ರಶ್ನೆಗಳಿಗೆ ನೀವು ಎಷ್ಟು ಅಂಕಗಳನ್ನು ಗಳಿಸಿದರೆ ಸಹ ಅದನ್ನು ಸಹ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದ ವಿದ್ಯಾರ್ಥಿಗಳ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ, ಎ ಮತ್ತು 2 ಸರಿಯಾಗಿವೆ ಹಾಗೂ 6 ಎಂಬುದು ಎಗೆ ಸರಿಯಾದ ವಿವರಣೆಯಾಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 46ನೇ ಪ್ರಶ್ನೆ, ಶಾಲಾ ಹಂತದಲ್ಲಿ ಕ್ರೀಡೆ ಮತ್ತು ಯೋಗ ಸ್ಪರ್ಧೆಗಳ ಆಯೋಜನೆಯಿಂದ ಮಕ್ಕಳಲ್ಲಿ ಬೆಳೆಯುವ ಮೌಲ್ಯಗಳ್ಯಾವು? 1 ನಾಯಕತ್ವ ಗುಣ ಮತ್ತು ಸಹಕಾರ. 2 ನಿಯಮ ಪಾಲನೆ ಮತ್ತು ಕ್ರೀಡಾ ಮನೋಭಾವ. 3 ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಸಮಚಿತ್ತ. ಆಪ್ಷನ್ಗಳು ಹೇಗಿದಾವೆ ನೋಡಿ. ಆಪ್ಷನ್ ಎ 1 ಮತ್ತು 2 ಮಾತ್ರ ಸರಿಯಾಗಿದೆ. ಆಪ್ಷನ್ ಬಿ 2 ಮತ್ತು 3 ಮಾತ್ರ ಸರಿಯಾಗಿದೆ. ಆಪ್ಷನ್ ಸಿ 1 ಮತ್ತು 3 ಮಾತ್ರ ಸರಿಯಾಗಿದೆ. ಆಪ್ಷನ್ ಡಿ ಮೇಲಿನ ಎಲ್ಲವೂ ಹೇಳಿಕೆಗಳು ಸರಿಯಾಗಿವೆ. 30 ಸೆಕೆಂಡ್ ಕಾಲಾವಕಾಶ ವಿದ್ಯಾರ್ಥಿಗಳೇ. ಉತ್ತರವನ್ನು ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳು ಬರ್ತಾ ವಿದ್ಯಾರ್ಥಿಗಳು. ಇಂಥ ಪ್ರಶ್ನೆಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಎಕ್ಸಾಮಿನೇಷನ್ ಅಲ್ಲಿ ಈಸಿಯಾಗಿ ಸ್ಕೋರ್ ಅನ್ನು ಗಳಿಸಬಹುದು. ಸಮಯ ಮುಗಿದಿದೆ ವಿದ್ಯಾರ್ಥಿಗಳ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 47ನೇ ಪ್ರಶ್ನೆ, ಹೇಳಿಕೆ 1 ಪೃಥ್ವಿ ಮುದ್ರೆಯ ಅಭ್ಯಾಸದಿಂದ ಶರೀರದ ದೌರ್ಬಲ್ಯ ನಿವಾರಣೆಯಾಗಿ ತೂಕ ಹೆಚ್ಚುತ್ತದೆ. ಹೇಳಿಕೆ 2 ವರುಣ ಮುದ್ರೆಯು ಶರೀರದಲ್ಲಿ ತಂಪನ್ನುಂಟು ಮಾಡಿ ರಕ್ತವನ್ನು ಶುದ್ಧೀಕರಿಸುತ್ತದೆ. ಆಪ್ಷನ್ ಎ ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ. ಆಪ್ಷನ್ ಬಿ ಹೇಳಿಕೆ 1 ತಪ್ಪು, ಆದರೆ ಹೇಳಿಕೆ 2 ಸರಿಯಾಗಿದೆ.
ಆಪ್ಷನ್ ಸಿ ಎರಡು ಹೇಳಿಕೆಗಳು ಸರಿಯಾಗಿವೆ. ಆಪ್ಷನ್ ಡಿ ಎರಡು ಹೇಳಿಕೆಗಳು ತಪ್ಪಾಗಿವೆ. 30 ಸೆಕೆಂಡ್ ಕಾಲಾವಕಾಶ ವಿದ್ಯಾರ್ಥಿಗಳೇ. ನಿಮ್ಮ ಉತ್ತರವನ್ನು ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ವಿದ್ಯಾರ್ಥಿಗಳ. ಇಂಥ ಪ್ರಶ್ನೆಗಳು ಯೂಟ್ಯೂಬ್ ಸೆಷನ್ ಅಲ್ಲಿ ಯಾರೂ ನಿಮಗಾಗಿ ಫ್ರೀಯಾಗಿ ಕೊಡ್ತಾ ಇಲ್ಲ. ನಾವು ಫ್ರೀ ಆಫ್ ಕಾಸ್ಟ್ ಆಗಿ ನಿಮಗೆ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೇವೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾವು ಟೆಲಿಗ್ರಾಮ್ ಚಾನಲ್ ಸಹ PDF ಶೇರ್ ಮಾಡ್ತಾ ಇದ್ದೇವೆ. ಯಾರೆಲ್ಲ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಸಮಯ ಮುಗಿದ ವಿದ್ಯಾರ್ಥಿಗಳ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಹೇಳಿಕೆಗಳು ಸರಿಯಾಗಿವೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 48ನೇ ಪ್ರಶ್ನೆ. ಯೋಗದ ಗ್ರಂಥಗಳು ಮತ್ತು ಅವುಗಳ ಲೇಖಕರ ಪ್ರತಿಪಾದಕರನ್ನ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ, ಕಾಲಮ್ ಎ ದಲ್ಲಿ ಗ್ರಂಥಗಳನ್ನು ಕೊಟ್ಟಿದ್ದಾರೆ, ಕಾಲಮ್ ಬಿ ದಲ್ಲಿ ಆಥರ್ಸ್ ಗಳನ್ನ ಕೊಟ್ಟಿದ್ದಾರೆ. 30 ಸೆಕೆಂಡ್ಗಳ ಕಾಲಾವಕಾಶ ನಿಮಗೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಸಿಂಗಲ್ ಪ್ರಶ್ನೆಗಳು ಸಹ ಬರ್ತಾರೆ. ಯಾವ ಗ್ರಂಥವನ್ನು ಯಾರು ಬರೆದಿದ್ದಾರೆ ಅಂತ ಹೇಳಿ ನಿಮಗೆ ಪ್ರಶ್ನೆಗಳು ಬರ್ತವೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಈ ಪ್ರಶ್ನೆಯ ಉತ್ತರವನ್ನ ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಒಂದು ಪ್ರಶ್ನೆಯಿಂದ ನಿಮಗೆ 3 ಪ್ರಶ್ನೆಗಳು ಕ್ರಿಯೇಟ್ ಆಗ್ಬಿಡೋದು ಎಕ್ಸಾಮಿನೇಷನ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಸಮಯ ಮುಗಿದಿದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 49ನೇ ಪ್ರಶ್ನೆ. ಸಮರ್ಥನೆ ಇದೆ. ಭ್ರಾಮರಿ ಪ್ರಾಣಾಯಾಮವು ಷಣ್ಮುಖಿ ಮುದ್ರೆಯಲ್ಲಿ ಅಭ್ಯಾಸ ಮಾಡಿದಾಗ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಕಾರಣ, ಷಣ್ಮುಖಿ ಮುದ್ರೆಯು ಬ್ರಾಹ್ಮ ಇಂದ್ರಿಯ ದ್ವಾರಗಳನ್ನು ಮುಚ್ಚಿ ಶಬ್ದ ಮತ್ತು ಪ್ರಜ್ಞೆಯನ್ನ ಅಂತರ್ಮುಖಗೊಳಿಸುತ್ತದೆ. ಆಪ್ಷನ್ ಎ ಸರಿಯಾಗಿದೆ, ಆದರೆ 6 ತಪ್ಪಾಗಿದೆ. ಆಪ್ಷನ್ ಬಿ ಎ ತಪ್ಪು ಮತ್ತು ಆದರೆ 6 ಸರಿಯಾಗಿದೆ. ಆಪ್ಷನ್ ಸಿ ಎ ಮತ್ತು 6 ಎರಡೂ ಸರಿಯಾಗಿವೆ ಹಾಗೂ 6 ಎಂಬುದು ಎಗೆ ಸರಿಯಾದ ವಿವರಣೆಯಾಗಿದೆ. ಆಪ್ಷನ್ ಡಿ ಎ ಮತ್ತು 6 ಎರಡೂ ಸರಿಯಾಗಿವೆ, ಆದರೆ 6 ಎಂಬುದು ಎದ ಸರಿಯಾದ ವಿವರಣೆ ಅಲ್ಲ ಅಂತ ಹೇಳಿದ್ರೆ. 30 ಸೆಕೆಂಡ್ಗಳ ಕಾಲಾವಕಾಶ ನಿಮಗೆ. ಈ ಸೆಷನ್ಗಳಲ್ಲಿ ಹೇಳಿಕೆ ಬೇಸ್ಡ್ ಆಗಿರ್ಬೋದು, ಸಮರ್ಥನೆ ಮತ್ತು ಕಾರಣಗಳಾಗಿರ್ಬೋದು, ಒಂದೆರಡು ಆಪ್ಷನ್ ಬೇಸ್ಡ್ ಆಗಿರ್ಬೋದು ಮತ್ತು ಹೊಂದಿಸಿ ಬರೆಯುವಂಥ ಪ್ರಶ್ನೆಗಳನ್ನು ತಗೊಂಡು ಈ ತರ ಪ್ರಶ್ನೆಗಳನ್ನು ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಸಿಂಗಲ್ ಪ್ರಶ್ನೆಗಳಿಗೆ ಈಸಿಯಾಗಿ ನೀವು ಉತ್ತರಗಳನ್ನು ಎಕ್ಸಾಮಿನೇಷನ್ ಅಲ್ಲಿ ಬರೀಬಹುದು. ನಿಮ್ಮ ಕಾನ್ಸೆಪ್ಟ್ ಬಿಲ್ಡ್ ಆಗುತ್ತೆ ವಿದ್ಯಾರ್ಥಿಗಳು. ಸೊ ನೀವು ಯಾವುದೇ ಪುಸ್ತಕಗಳನ್ನು ಓದೋ ಅವಶ್ಯಕತೆ ಇರಲ್ಲ. ಇಂಥ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಎಕ್ಸಾಮಿನೇಷನ್ ಅಲ್ಲಿ ಈಸಿಯಾಗಿ ನೀವು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣದಲ್ಲಿ ಈಸಿಯಾಗಿ 15 ಅಂಕಗಳನ್ನು ಗಳಿಸಬಹುದು. ಸಮಯ ಮುಗಿದಿದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು 6 ಎರಡೂ ಸರಿಯಾಗಿವೆ ಹಾಗೂ 6 ಎಂಬುದು ಎದ ಸರಿಯಾದ ವಿವರಣೆ ಆಗಿದೆ ವಿದ್ಯಾರ್ಥಿಗಳು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 50ನೇ ಪ್ರಶ್ನೆ. ಮಾನವ ವಿಸರ್ಜನಾಂಗ ವ್ಯೂಹಕ್ಕೆ ಸಂಬಂಧಿಸಿದಂತೆ ಸರಿಯಾದ ಅಂಶಗಳನ್ನು ಗುರುತಿಸಿ. 1. ಮೂತ್ರಪಿಂಡಗಳು ರಕ್ತವನ್ನು ಶುದ್ಧೀಕರಿಸಿ ವಿಷ ಪದಾರ್ಥಗಳನ್ನು ಮೂತ್ರದ ರೂಪದಲ್ಲಿ ಹೊರಹಾಕುತ್ತದೆ. 2. ಮೂತ್ರಪಿಂಡಗಳ ಕ್ರಿಯೆಯಲ್ಲಿ ನೀರಿನ ಮತ್ತು ಲವಣಗಳ ಸಮತೋಲನ ಕಾಪಾಡಿಕೊಳ್ಳುತ್ತದೆ. 3. ಯೋಗಾಸನಗಳ ಅಭ್ಯಾಸನವು ಮೂತ್ರಪಿಂಡಗಳ ರಕ್ತ ಪರಿಚಲನೆಯನ್ನು ಉತ್ತಮಗೊಳಿಸುತ್ತದೆ. ಆಪ್ಷನ್ ಎ 1 ಮತ್ತು 2 ಮಾತ್ರ ಸರಿಯಾಗಿದೆ. ಆಪ್ಷನ್ ಬಿ 2 ಮತ್ತು 3 ಮಾತ್ರ ಸರಿಯಾಗಿದೆ. ಆಪ್ಷನ್ ಸಿ 1 ಮತ್ತು 3 ಮಾತ್ರ ಸರಿಯಾಗಿದೆ. ಆಪ್ಷನ್ ಡಿ ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ ವಿದ್ಯಾರ್ಥಿಗಳೇ. 30 ಸೆಕೆಂಡ್ಗಳ ಕಾಲಾವಕಾಶ ನಿಮಗೆ. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಈ ತರ ಪ್ರಶ್ನೆಗಳನ್ನ ನಿಮಗೆ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಬೇಗ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. 50ನೇ ಪ್ರಶ್ನೆ ಉತ್ತರವನ್ನ ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 51ನೇ ಪ್ರಶ್ನೆ ಹೇಳಿಕೆ ಬೇಸ್ಡ್ ಆಗಿದೆ. ಮತ್ತೆ ಹೇಳಿಕೆ 1. ಆನಂದಮಯ ಕೋಶವು ಪಂಚಕೋಶಗಳಲ್ಲಿ ಅತ್ಯಂತ ಸೂಕ್ಷ್ಮ ಹಾಗೂ ವ್ಯಾಪಕವಾದ ಕೋಶವಾಗಿದೆ. ಹೇಳಿಕೆ 2. ಆನಂದಮಯ ಕೋಶವನ್ನು ತಲುಪಿದ ಸಾಧಕನು ಸೃಷ್ಟಿಯ ಐಕ್ಯತೆಯನ್ನ ಕಂಡು ಪರಮ ಶಾಂತಿಯನ್ನ ಪಡೆಯುತ್ತಾನೆ. ಆಪ್ಷನ್ಗಳು ಹೇಗಿದಾವೆ ನೋಡಿ. ಆಪ್ಷನ್ ಎ ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ. ಆಪ್ಷನ್ ಬಿ 2 ಹೇಳಿಕೆಗಳು ಸರಿಯಾಗಿವೆ. ಆಪ್ಷನ್ ಸಿ ಹೇಳಿಕೆ 1 ತಪ್ಪಾಗಿದೆ, ಆದರೆ ಹೇಳಿಕೆ 2 ಸರಿಯಾಗಿದೆ. ಆಪ್ಷನ್ ಡಿ 2 ಹೇಳಿಕೆಗಳು ತಪ್ಪಾಗಿದೆ ವಿದ್ಯಾರ್ಥಿಗಳೇ. 30 ಸೆಕೆಂಡ್ಗಳ ಕಾಲಾವಕಾಶ ನಿಮಗೆ. ABCD ಯಾವುದು ಆಪ್ಷನ್ ಕರೆಕ್ಟ್ ಆಗಿದೆ ಬೇಗ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ 2 ಹೇಳಿಕೆಗಳು ಸರಿಯಾಗಿವೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 52ನೇ ಪ್ರಶ್ನೆ. ಅಂತಂ ಸ್ರಾವಕ ಅಂದ್ರೆ ಅನಾಳ ಗ್ರಂಥಿಗಳು ಮತ್ತು ಅವು ಉತ್ಪಾದಿಸುವ ಹಾರ್ಮೋನ್ಗಳನ್ನ ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಕಾಲಮ್ ಎ ದಲ್ಲಿ ಗ್ರಂಥಿಗಳನ್ನು ಕೊಟ್ಟಿದ್ದಾರೆ, ಕಾಲಮ್ ಬಿ ದಲ್ಲಿ ಹಾರ್ಮೋನ್ಸ್ಗಳನ್ನು ಕೊಟ್ಟಿದ್ದಾರೆ. 30 ಸೆಕೆಂಡ್ಗಳ ಕಾಲಾವಕಾಶ ನಿಮಗೆ. ABCD ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಈ 4
ಆಪ್ಷನ್ಗಳಿಂದ ನೀವು 4 ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡಬಹುದು. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಈ ತರ ಪ್ರಶ್ನೆಗಳು ಎಕ್ಸಾಮಿನೇಷನ್ ಅಲ್ಲಿ ಕೇಳೋ ಚಾನ್ಸಸ್ ಬಹಳ ಇದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 53ನೇ ಪ್ರಶ್ನೆ. ಸಮರ್ಥನೆ ಇದೆ. ಧನುರಾಸನ ಮತ್ತು ಭುಜಂಗಾಸನಗಳ ಉಬ್ಬಸ ಮತ್ತು ಬೆನ್ನು ನೋವಿನ ನಿವಾರಣೆಗೆ ಪೂರಕವಾಗಿವೆ. ಕಾರಣ, ಈ ಆಸನಗಳು ಎದೆಗೂಡನ್ನು ವಿಸ್ತರಿಸಿ ಶ್ವಾಸಕೋಶದ ಸಾಮರ್ಥ್ಯ ಮತ್ತು ಬೆನ್ನು ಮೂಳೆಯ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುತ್ತವೆ. ಆಪ್ಷನ್ಗಳು ಹೇಗಿದಾವೆ ನೋಡಿ. ಆಪ್ಷನ್ ಎ ಸರಿಯಾಗಿದೆ, ಆದರೆ 6 ತಪ್ಪಾಗಿದೆ. ಆಪ್ಷನ್ ಬಿ ಎ ತಪ್ಪು, ಆದರೆ 6 ಸರಿಯಾಗಿದೆ. ಆಪ್ಷನ್ ಸಿ ಎ ಮತ್ತು 6 ಎರಡೂ ಸರಿಯಾಗಿವೆ, ಆದರೆ 6 ಎಂಬುದು ಎಗೆ ಸರಿಯಾದ ವಿವರಣೆ ಅಲ್ಲ. ಆಪ್ಷನ್ ಡಿ ಎ ಮತ್ತು 6 ಎರಡೂ ಸರಿಯಾಗಿವೆ ಹಾಗೂ 6 ಎಂಬುದು ಎಗೆ ಸರಿಯಾದ ವಿವರಣೆ ಆಗಿದೆ. 30 ಸೆಕೆಂಡ್ ಕಾಲಾವಕಾಶ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ABC ಯಾವುದು ಕರೆಕ್ಟ್ ಇದೆ, ಯಾವುದು ಸಮರ್ಥನೆ ಮತ್ತು ಕಾರಣ ಬೇಸರ ಪ್ರಶ್ನೆ ಇದೆ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ. ಎ ಮತ್ತು 6 ಎರಡೂ ಸರಿಯಾಗಿವೆ ಹಾಗೂ 6 ಎಂಬುದು ಎಗೆ ಸರಿಯಾದ ವಿವರಣೆಯಾಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 54ನೇ ಪ್ರಶ್ನೆ. ಶಾಲಾ ತರಗತಿಯಲ್ಲಿ ಯೋಗ ಕಲಿಸುವಾಗ ಶಿಕ್ಷಕರು ಅನುಸರಿಸಬೇಕಾದ ಬೋಧನಾ ತತ್ವಗಳ್ಯಾವು? 1. ವಿವರಣೆಗಿಂತ ಪ್ರಾತ್ಯಕ್ಷಿತೆ ಅನ್ನ ಮೂಲಕ ಕಲಿಸುವುದು. 2. ಮಕ್ಕಳ ದೈಹಿಕ ಸಾಮರ್ಥ್ಯ ಮತ್ತು ವಯೋಮಾನಕ್ಕೆ ತಕ್ಕಂತೆ ಆಸನಗಳ ಆಯ್ಕೆ ಮಾಡುವುದು. 3. ಅನಾರೋಗ್ಯ ಅಥವಾ ದೈಹಿಕ ನ್ಯೂನತೆಯುಳ್ಳ ಮಕ್ಕಳ ಕಡೆಗೆ ವಿಶೇಷ ಕಾಳಜಿಯನ್ನು ಕೊಡಬೇಕು. ಆಪ್ಷನ್ಗಳು ಹೇಗಿದಾವೆ ನೋಡಿ. ಆಪ್ಷನ್ ಎ 1 ಮತ್ತು 2 ಮಾತ್ರ ಸರಿಯಾಗಿದೆ. ಆಪ್ಷನ್ ಬಿ 2 ಮತ್ತು 3 ಮಾತ್ರ ಸರಿಯಾಗಿದೆ. ಆಪ್ಷನ್ ಸಿ 1 ಮತ್ತು 3 ಮಾತ್ರ ಸರಿಯಾಗಿದೆ. ಆಪ್ಷನ್ ಡಿ ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. 30 ಸೆಕೆಂಡ್ಗಳ ಕಾಲಾವಕಾಶ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ABCD ಯಾವುದು ಆಪ್ಷನ್ ಕರೆಕ್ಟ್ ಆಗಿದೆ, ಬೇಗ ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದಿದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ. ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 55ನೇ ಪ್ರಶ್ನೆ. ಅಷ್ಟಾಂಗ ಯೋಗದ ಧಾರಣ, ಧಾನ್ಯ ಮತ್ತು ಸಮಾಧಿಗಳನ್ನ ಅವುಗಳ ಹಂತಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಕಾಲಮ್ ಎ ದಲ್ಲಿ ಅಂಗಗಳನ್ನು ಕೊಟ್ಟಿದ್ದಾರೆ, ಕಾಲಮ್ ಬಿ ದಲ್ಲಿ ಹಂತಗಳನ್ನು ಕೊಟ್ಟಿದ್ದಾರೆ. 30 ಸೆಕೆಂಡ್ ಕಾಲಾವಕಾಶ ನಿಮಗೆ. ಮತ್ತೆ ಬೇಗ ಉತ್ತರ ABCD ಯಾವ್ದು ಆಪ್ಷನ್ ಕರೆಕ್ಟ್ ಆಗಿದೆ, ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ. ಅದೇ ರೀತಿ ಮುಂದಿನ ಪ್ರಶ್ನೆ 56ನೇ ಪ್ರಶ್ನೆ. ಹೇಳಿಕೆ 1. ಮತ್ಸ್ಯಾಸನವು ಪದ್ಮಾಸನದಲ್ಲಿ ಕುಳಿತು ಬೆನ್ನನ್ನು ಕಮಾನಿನಂತೆ ಬಾಗಿಸಿ ನೆತ್ತಿಯನ್ನ ನೆಲಕ್ಕೆ ತಾಗಿಸುವ ಭಂಗಿಯಾಗಿದೆ. ಹೇಳಿಕೆ 2. ಈ ಆಸನದಿಂದ ಗಂಟನಾಳದ ದೋಷ, ಉಬ್ಬಸ ಮತ್ತು ಕ್ಷಯ ರೋಗಗಳ ನಿವಾರಣೆಗೆ ಪೂರಕ ಪ್ರಭಾವ ಬೀರುತ್ತದೆ. ಆಪ್ಷನ್ಗಳು ಹೇಗಿದಾವೆ ನೋಡಿ. ಆಪ್ಷನ್ ಎ ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ. ಆಪ್ಷನ್ ಬಿ ಹೇಳಿಕೆ 1 ತಪ್ಪು, ಆದರೆ ಹೇಳಿಕೆ 2 ಸರಿಯಾಗಿದೆ. ಆಪ್ಷನ್ ಸಿ 2 ಹೇಳಿಕೆಗಳು ಸರಿಯಾಗಿವೆ. ಆಪ್ಷನ್ ಡಿ 2 ಹೇಳಿಕೆಗಳು ತಪ್ಪಾಗಿದೆ. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಮತ್ತೆ ನಿಮಗೆ ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ABC ಯಾವುದು ಕರೆಕ್ಟ್ ಇದೆ, ಹೇಳಿಕೆ 1 ಕರೆಕ್ಟ್ ಇದೆ ಅಥವಾ ಹೇಳಿಕೆ 2 ಕರೆಕ್ಟ್ ಆಗಿದೆ ಅಥವಾ 2 ಹೇಳಿಕೆಗಳು ಕರೆಕ್ಟ್ ಆಗಿದೆ ಅಂತ ಹೇಳಿ ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಆಸನಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ ವಿದ್ಯಾರ್ಥಿಗಳೇ. ಸಮಯ ಮುಗಿದಿದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ. 2 ಹೇಳಿಕೆಗಳು ಸರಿಯಾಗಿವೆ. ಅದೇ ರೀತಿ ಮುಂದಿನ ಪ್ರಶ್ನೆ 57ನೇ ಪ್ರಶ್ನೆ. ಸಮರ್ಥನೆ ಇದೆ. ಮೂಲಬಂಧ, ಉಡ್ಡೀಯಾನ ಬಂಧ ಮತ್ತು ಜಲಂಧರ್ ಬಂಧಗಳನ್ನು ಒಟ್ಟಾಗಿ ತ್ರಿಬಂಧ ಎನ್ನಲಾಗುತ್ತದೆ. ಕಾರಣ, ಕುಂಭಕ ಪ್ರಾಣಾಯಾಮದಲ್ಲಿ ತ್ರಿಬಂಧಗಳ ಅಭ್ಯಾಸವು ಪ್ರಾಣಶಕ್ತಿಯನ್ನ ಸುಷುಮ್ನ ನಾಡಿಯಲ್ಲಿ ಪ್ರವಹಿಸಲು ಪ್ರೇರೇಪಿಸುತ್ತದೆ. ಆಪ್ಷನ್ಗಳು ಹೇಗಿದಾವೆ ನೋಡಿ. ಆಪ್ಷನ್ ಎ ಮತ್ತು 6 ಎರಡೂ ಸರಿಯಾಗಿವೆ ಹಾಗೂ 6 ಎಂಬುದು ಎದ ಸರಿಯಾದ ವಿವರಣೆಯಾಗಿದೆ. ಬಿ ಎ ಮತ್ತು 6 ಎರಡೂ ಸರಿಯಾಗಿವೆ, ಆದರೆ 6 ಎಂಬುದು ಎದ ಸರಿಯಾದ ವಿವರಣೆ ಅಲ್ಲ. ಸಿ ಎ ಸರಿಯಾಗಿದೆ, ಆದರೆ 6 ತಪ್ಪಾಗಿದೆ. ಆಪ್ಷನ್ ಡಿ ಎ ತಪ್ಪಾಗಿದೆ, ಆದರೆ 6 ಸರಿಯಾಗಿದೆ. 30 ಸೆಕೆಂಡ್ ಕಾಲಾವಕಾಶ ನಿಮಗೆ. ಮತ್ತೆ ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.
ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಸ್ಟೇಟ್ಮೆಂಟ್ ಬೇಸ್ಡ್ ಆಗಿರ್ಬೋದು, ಸಮರ್ಥನೆ ಆಗಿರ್ಬೋದು, ಕಾರಣಗಳಾಗಿರ್ಬೋದು, ಹೇಳಿಕೆ ಪ್ರಶ್ನೆಗಳನ್ನ ಎಕ್ಸಾಮಿನೇಷನ್ ಕೇಳೋ ಚಾನ್ಸಸ್ ಬಹಳ ಇದೆ. ಡೈಲಿ ಪ್ರಾಕ್ಟೀಸ್ಗೋಸ್ಕರ ಚಾನಲ್ಗೆ ಜಾಯ್ನ್ ಆಗಿ. ಕಂಪ್ಯೂಟರ್ ಆಗಿರ್ಬೋದು, ದೈಹಿಕ ಶಿಕ್ಷಣ, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಆಗಿರ್ಬೋದು, ಹಿಸ್ಟ್ರಿ ಸಂಬಂಧಿಸಿದಂತ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಸಂಬಂಧಿಸಿದಂತ ಪ್ರತಿಯೊಂದು ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇರ್ತೇವೆ. ಸಮಯ ಮುಗಿದಿದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು 6 ಎರಡು ಸರಿಯಾಗಿವೆ ಹಾಗೂ 6 ಎಂಬುದು ಇದರ ಸರಿಯಾದ ವಿವರಣೆ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 58ನೇ ಪ್ರಶ್ನೆ. ಪತಂಜಲಿ ಮಹರ್ಷಿಗಳು ವಿವರಿಸಿದ ಚಿತ್ತ ವಿಪೇಕ್ಷಗಳು ಅಡೆತಡೆಗಳು ಯಾವ ಅಂತ ಕೇಳಿದರೆ 1 ವ್ಯಾಧಿ ಮತ್ತು ಸ್ಥಾನ್ಯ, 2 ಸಂಶಯ ಮತ್ತು ಪ್ರಮಾದ, 3 ಆಲಸ್ಯ ಮತ್ತು ಅವಿರತಿ, 4 ಭ್ರಾಂತಿ ದರ್ಶನ ಮತ್ತು ಅನವ್ಯಸ್ತಿತ್ವ. ಮೊದಲ ಸೆಕೆಂಡ್ಗಳ ಕಾಲಾವಕಾಶ ನಿಮಗೆ. ಮತ್ತೆ ಉತ್ತರ ಯಾವುದು ಕರೆಕ್ಟ್ ಇದೆ ABCD ಯಲ್ಲಿ ಬೇಗ ಉತ್ತರನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆಪ್ಷನ್ ಎ ದಲ್ಲಿ 1 ಮತ್ತು 2 ಮಾತ್ರ ಸರಿಯಾಗಿದೆ. ಆಪ್ಷನ್ ಬಿ 2 ಮತ್ತು 3 ಮಾತ್ರ ಸರಿಯಾಗಿದೆ. ಆಪ್ಷನ್ ಸಿ ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಆಪ್ಷನ್ ಡಿ 1, 3 ಮತ್ತು 4 ಮಾತ್ರ ಸರಿಯಾಗಿದೆ. ಬೇಗ ABCD ಯಲ್ಲಿ ಯಾವುದು ಉತ್ತರ ಕರೆಕ್ಟ್ ಇದೆ ಬೇಗ ನಿಮ್ಮ ಉತ್ತರನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಪತಂಜಲಿ ಮಹರ್ಷಿಗಳ ಬಗ್ಗೆ ಚಿತ್ತ ಕ್ಲೇಶಗಳಾಗಿರ್ಬೋದು, ಉಪೇಕ್ಷೆಗಳ ಬಗ್ಗೆ ಪ್ರಶ್ನೆಗಳು ಬಂದೇ ಬರ್ತವೆ ಎಕ್ಸಾಮಿನೇಷನ್ ಅಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದೆ ವಿದ್ಯಾರ್ಥಿಗಳೇ. ಸಮಯ ಮುಗಿದಿದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 59ನೇ ಪ್ರಶ್ನೆ. ಹೊಂದಿಸಿ ಬರೆಯರಿದೆ. ಮತ್ತೆ ವಿವಿಧ ಯೋಗ ಪಂಥಗಳು ಮತ್ತು ಅವುಗಳ ಮುಖ್ಯ ಸಾಧನಾ ಮಾರ್ಗಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿದರೆ ಕಾಲಮ್ ಎ ದಲ್ಲಿ ಪಂಥಗಳನ್ನು ಕೊಟ್ಟಿದ್ದಾರೆ. ಕಾಲಮ್ ಬಿ ದಲ್ಲಿ ಸಾಧನಾ ಮಾರ್ಗಗಳನ್ನು ಕೊಟ್ಟಿದ್ದಾರೆ. 30 ಸೆಕೆಂಡ್ಗಳ ಕಾಲಾವಕಾಶ ನಿಮಗೆ. ಮತ್ತೆ ABCD ಯಾವುದು ಆಪ್ಷನ್ ಕರೆಕ್ಟ್ ಆಗಿದೆ ಬೇಗ ಉತ್ತರ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕರ್ಮಯೋಗ ಆಗಿರ್ಬೋದು, ಭಕ್ತಿ ಯೋಗ ಆಗಿರ್ಬೋದು, ಜ್ಞಾನ ಯೋಗ ಆಗಿರ್ಬೋದು, ರಾಜಯೋಗ ಸಂಬಂಧಿತ ಸಿಂಗಲ್ ಪ್ರಶ್ನೆಗಳು ಸಹ ಬರ್ತವೆ ಎಕ್ಸಾಮಿನೇಷನ್ ಅಲ್ಲಿ. ಹೇಳಿಕೆ ಬೇಸ್ ಪ್ರಶ್ನೆಗಳು ಬರ್ತವೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ವಿದ್ಯಾರ್ಥಿಗಳೇ. ಸಮಯ ಮುಗಿದಿದೆ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ. ಅದೇ ರೀತಿ ಕೊನೆಯ ಪ್ರಶ್ನೆ ನೋಡೋಣ. 60ನೇ ಪ್ರಶ್ನೆ. ಹೇಳಿಕೆ 1 ಜಲಂಧರ್ ಬಂಧದಲ್ಲಿ ಗಡ್ಡವನ್ನು ಕಂಠ ಕುಪ್ಪಕ್ಕೆ ಒತ್ತಿ ಉಸಿರನ್ನು ಸ್ತಂಭನ ಮಾಡಲಾಗುತ್ತದೆ. ಹೇಳಿಕೆ 2 ಉಡ್ಡಿಯಾನ ಬಂಧದಲ್ಲಿ ಸಂಪೂರ್ಣ ಉಸಿರನ್ನ ಒಳಕ್ಕೆಳೆದು ಹೊಟ್ಟೆಯನ್ನ ಹೊರಗೆ ತಳ್ಳಲಾಗುತ್ತದೆ. ಆಪ್ಷನ್ಗಳು ಹೇಗಿವೆ ನೋಡಿ. ಆಪ್ಷನ್ ಎ ಹೇಳಿಕೆ 1 ಸರಿಯಾಗಿದೆ ಆದರೆ ಹೇಳಿಕೆ 2 ತಪ್ಪಾಗಿದೆ. ಆಪ್ಷನ್ ಬಿ ಹೇಳಿಕೆ 1 ತಪ್ಪಾಗಿದೆ ಆದರೆ ಹೇಳಿಕೆ 2 ಸರಿಯಾಗಿದೆ. ಆಪ್ಷನ್ ಸಿ 2 ಹೇಳಿಕೆಗಳು ಸರಿಯಾಗಿವೆ. ಆಪ್ಷನ್ ಡಿ 2 ಹೇಳಿಕೆಗಳು ತಪ್ಪಾಗಿವೆ. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳಿಗೆ. ಮತ್ತೆ ನಿಮಗೆ ಕೊನೆ ಪ್ರಶ್ನೆ ಇಂದಿನ ಸಂಚಿಕೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಬೇಗ ABCD ಆಪ್ಷನ್ ಕರೆಕ್ಟ್ ಯಾವುದಿದೆ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ. ಹೇಳಿಕೆ 1 ಸರಿಯಾಗಿದೆ ಆದರೆ ಹೇಳಿಕೆ 2 ತಪ್ಪಾಗಿದೆ. ವಿದ್ಯಾರ್ಥಿಗಳೇ, ಇಂತಹ ಇಂಪಾರ್ಟೆಂಟ್ ಅಧ್ಯಾಯ 3 ಮಾಡೆಲ್ ಕ್ವಶನ್ಗಳಾಗಿರ್ಬೋದು ಮತ್ತು ಡೈಲಿ MCQಗಳಿಗೆ ಮತ್ತೆ ನಿಮ್ಮ ಒಂದು ಪ್ರಿಪರೇಷನ್ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕಾದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ PSTR ಆಗಿರ್ಬೋದು, GPSTR, HSTR ಮತ್ತು ಕರ್ನಾಟಕ TETಗೆ ಸಂಬಂಧಿಸಿದಂತ ಎಲ್ಲ ರೀತಿಯ ಕ್ವಾಲಿಟಿ ಕಂಟೆಂಟ್ ಆಗಿರ್ಬೋದು, ನೋಟ್ಸ್ಗಳಾಗಿರ್ಬೋದು, ಕ್ಲಾಸಸ್ಗಳಾಗಿರ್ಬೋದು ಅವೈಲೇಬಲ್ ಇದೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ ಮತ್ತು ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಬೇಗ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.